ಓಟ್ ಹಾಕೋ ತನಕ ಸ್ವಾಮಿ ಸ್ವಾಮಿ ಅಂತಾರೆ. ಓಟ್ ಹಾಕಿದ್ರೆ ನಿಮ್ದು ಅವರು ಏನ್ ಕೆಲಸ ಹೋಗಿ ನಾಡು ಬಾ ಇಂಥವ್ರೆಲ್ಲ ಜನ. ಏನು ಕೆಲಸ ಮಾಡ್ತಿಲ್ಲ. ಅಭ್ಯರ್ಥಿಗಳು ಅವ್ರು ಗೆಲ್ಲಿತಾರೆ, ಅವ್ರವ್ರ ಮನೆ ಸೇರ್ಕೊಂಡ್ಬಿಡ್ತಾರೆ. ಒಂದ್ ಫೋನ್ ಮಾಡಿದ್ರೆ ಯಾರು ಅಲೋ ಮಾಡಲ್ಲ ಇಲ್ಲಿ. ಎಲ್ಲ ಸುಳ್ಳು ಭರವಸೆ ಹೇಳಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತಿದ್ದಾರೆ. ಇಪ್ಪತ್ನಾಲ್ಕು ಗಂಟೆ ಬಡವರಿಗೆ ಬಗ್ಗರಿಗೆ ಜನಸಾಮಾನ್ಯರಿಗೆ ಕೈ ಸಿಗ ಅಂತ MLA ಶಾಸಕರಾಗಬೇಕು ನಮಗೆ. ಮುಂದಿನ ಎಲೆಕ್ಷನ್ ಬರೋವರೆಗೂ ಮತ್ತೆ ಬರಲ್ಲ. ಮಧ್ಯ ಕರ್ನಾಟಕದ ಕ್ಷೇತ್ರದಲ್ಲೇ ಚಿತ್ರದುರ್ಗದ ಕಲ್ಲಿನಕೋಟೆ ಕೇಸರಿಯಪಾಳ್ಯದ ಭದ್ರಕೋಟೆ ಆಗಿದೆ ಎಂಬುದರಲ್ಲಿ ಎರಡು ಮಾತುಗಳೇ ಇಲ್ಲ. ಈ ಜಿಲ್ಲೆಯ 6 ಕ್ಷೇತ್ರಗಳಲ್ಲಿ ಜಾತಿ ಲೆಕ್ಕಾಚಾರದ ಅಜೆಂಡವೇ ಮೊದಲ ಅಸ್ತ್ರವಾಗಿದೆ. ಇಂಥದ್ರಲ್ಲಿ ಬಿಜೆಪಿಯನ್ನ ಅಲ್ಲಾಡಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಕ್ಕೆ ಕಲ್ಲಿನಕೋಟೆಯ 6 ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳು ಕೇಸರಿಯಪಾಳ್ಯದ ಕೈವಶದಲ್ಲಿವೆ. ಈ ಎಲ್ಲದರ ಮಧ್ಯೆ ಕೋಟೆನಾಡಿನಲ್ಲಿ ಚಿಗುರೊಡೆದ ಬಯಲು ಸೀಮೆಯ ರಾಜಕೀಯವೇ ಬೇರೆ. ಇಂತಹ ಪ್ರತಿಷ್ಠಿತ ರಾಜಕೀಯ ಕ್ಷೇತ್ರವಾಗಿರೋ ಹೊಸದುರ್ಗದ ಮತದಾರರ ಒಲವು ಯಾರತ್ತ ಇದೆ ಎಂಬುದನ್ನ ನಾವು ನಿಮಗೆ ತೋರಿಸ್ತೀವಿ. ಕ್ಷೇತ್ರದ ಜನರ ನಾಡಿ ಮಿಡಿತ ಹಿಡಿದ ಹಾಲಿ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ 2 ಬಾರಿ ಗೆದ್ದು ಬೀಗಿದ್ದಾರೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರದ ಅಜೆಂಡಾ ಮುನ್ನೆಲೆಗೆ ಬಂದರೂ ಕೂಡ 2 ಬಾರಿ ಗೆದ್ದು ಗೆಲುವಿನ ಕಿರೀಟವನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಜೊತೆಗೆ 3ನೇ ಬಾರಿ ಅಂದ್ರೆ ಈ ಬಾರಿ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ. ಹೊಸದುರ್ಗ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ರೋಚಕತೆ ಕಾದುಕೊಂಡ ಬಿಜೆಪಿ ಟಿಕೆಟ್ ಈ ಬಾರಿ ಎಸ್ ಲಿಂಗಮೂರ್ತಿ ಪರವಾಗಿದ್ದು ಕೂಡಿ ಕಳೆಯೋ ಲೆಕ್ಕಾಚಾರದಲ್ಲಿ ಕಳೆದ 2 ಬಾರಿ ಸೋತಿದ್ದಾರೆ ಅನ್ನೋ ಅನುಕಂಪದ ಮತ ಹಾಕಬಹುದಾ, ಅಥವಾ ಬಿಜೆಪಿ ಪಕ್ಷ ಗೆಲ್ಲಿಸಲೇಬೇಕು ಅನ್ನೋ ಸ್ವಾಭಿಮಾನದ ಮತ ಲಿಂಗಮೂರ್ತಿಗೆ ಬೀಳಬಹುದಾ? ಈ ಎಲ್ಲವನ್ನ ನೋಡೋಣ. ಅತ್ತ ಬಿಜಿ ಗೋವಿಂದಪ್ಪ ಕಾಂಗ್ರೆಸ್ ಅಭ್ಯರ್ಥಿ, ತಾಲೂಕಿನ ಹಿರಿಯ ರಾಜಕಾರಣಿ. ಕಳೆದ 3 ಬಾರಿ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ತಾಲೂಕಿನ ಅಧಿಕಾರ ಚುಕ್ಕಾಣಿ ಹಿಡಿದಿದ್ರು. ಈ ಬಾರಿ ಕೂಡ ಬಿಜಿ ಗೋವಿಂದಪ್ಪ ಚುನಾವಣಾ ಅಖಾಡದಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಮತ್ತೊಂದು ಕಡೆ ಹೊಸದುರ್ಗ ಕ್ಷೇತ್ರ ಅಂತ್ರಿನಿ ಒಂದು ಮಾತಿದೆ. ಈ ಕ್ಷೇತ್ರ ವ್ಯಕ್ತಿಯನ್ನ ನೋಡಿ ಮತ ಹಾಕುತ್ತೋ ಅಥವಾ ಪಕ್ಷವನ್ನ ನೋಡಿ ಮತ ಹಾಕುತ್ತೋ ಅನ್ನೋ ತೀರ್ಮಾನ ಅಂತಿಮವಾಗಿ ಯಾರೊಬ್ಬರು ಕೂಡ ಊಹೆ ಮಾಡೋದಿಕ್ಕೂ ಕೂಡ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಅಂತಿಮವರೆಗೆ ಅಂದ್ರೆ ಕೊನೆಯ ಫಲಿತಾಂಶದ ದಿನದವರೆಗೆ ರೋಚಕತೆಯನ್ನ ಕಾಪಾಡಿಕೊಂಡಿರುತ್ತದೆ. ಅದೇ ಸಾಲಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಪಾಂಡುರಂಗ ಘರಕ್ ಮತ್ತು ಟಿ ಮಂಜುನಾಥ್ ಕಳೆದ 1 ರಿಂದ 1.5 ವರ್ಷಗಳಿಂದ ತಾಲೂಕಿನ ನಾನಾ ಭಾಗ ಸುತ್ತಿ ಅಭಿವೃದ್ಧಿ ಕಾರ್ಯಗಳು ಎಷ್ಟಾಗಿವೆ, ಮೂಲಭೂತ ಸೌಕರ್ಯಗಳ ಕುಂದುಕೊರತೆಗಳು ಎಷ್ಟಿವೆ, ಹೀಗೆ ತಾಲೂಕಿಗೆ ಏನ್ ಬೇಕು ಏನ್ ಬೇಡ ಈ ಎಲ್ಲದರ ಮಧ್ಯೆ ಸಂಚಾರ ಮಾಡಿರೋ ಇವರುಗಳಿಗೆ ಮತದಾರನ ಮನಸ್ಸಿನಲ್ಲಿ ಯಾವ ರೀತಿಯ ಛಾಪು ಮೂಡಿಸಿದ್ದಾರೆ ಎಂಬುದನ್ನು ಕೂಡ ನಾವು ನೋಡೋಣ. ಇದೆಲ್ಲದರ ಮಧ್ಯೆ ಜಾತ್ಯತೀತ ಜನತಾದಳ ಪಕ್ಷ ಈ ಬಾರಿ ಕೂಡ ಈ ಪಕ್ಷದ ಅಭ್ಯರ್ಥಿಯನ್ನ ಪಕ್ಕದ ತಾಲೂಕಿನಿಂದ ಕರೆತರಿಸುವ ಮೂಲಕ ಚುನಾವಣಾ ಅಖಾಡದಲ್ಲಿನ ಸ್ಪರ್ಧೆಯ ಕಾವನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಅಂತೂ ಚುನಾವಣಾ ಕಾವು ಒಂದು ಹಂತಕ್ಕೆ ರಂಗೇರುತ್ತಿದೆ. ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ 1,04,139 ಪುರುಷ ಮತದಾರರಿದ್ದಾರೆ. 1,02,108 ಮಹಿಳಾ ಮತದಾರರಿದ್ದಾರೆ. ಒಟ್ಟು ತಾಲೂಕಿನಲ್ಲಿ 2,06,254 ಮತದಾರರಿದ್ದು ತಾಲೂಕಿನಲ್ಲಿ ಮತದಾರ ಯಾರತ್ತ ಒಲವು ತೋರಿಸಿ 2023ರ ಗದ್ದಿಗೆಯಲ್ಲಿ ಯಾರನ್ನ ಕೂರಿಸ್ತಾರೆ ಎಂಬುದನ್ನ ಅಂತಿಮವಾಗಿ ಇದೇ ಮತದಾರರು ನಿರ್ಧಾರ ಮಾಡಬೇಕಾಗಿದೆ. ಆದ್ರೆ ಇದೆಲ್ಲದಕ್ಕೂ ಮೊದಲು ನಿಮಗೊಂದು ಚಿಕ್ಕ ಝಲಕ್ಕಿದೆ ಇದೇ ಮತದಾರನ ಅಭಿಪ್ರಾಯ ಏನೆಂಬುದು. ಈ ಬಾರಿ ನಿಮಗೆ ತಾಲೂಕಲ್ಲಿ ಯಾವ ಪಕ್ಷ ಬಂದ್ರೆ ಸರಿ ಅನ್ಸುತ್ತೆ? ಯಾವ ಪಕ್ಷ ಬಂದ್ರೆ ಸರಿ ಅನ್ಸಂದ್ ಲೆಕ್ಕಲ್ಲ. ಒಟ್ಟು ಯಾವುದೇ ಪಕ್ಷ ಬರಲಿ ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳು ಮಾಡಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗೋಂಥ ಕೆಲಸಗಳು ಮಾಡಬೇಕು ಅಂತ ಸರ್ಕಾರ ಬಂದರೆ ನಮಗೆ ಒಳ್ಳೇದು ಅನಿಸುತ್ತೆ.
ಇಲ್ಲ JDS ಆಗಿರ್ಬೋದು, ಇಲ್ಲ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಈಗ ಪಕ್ಷದ ಬಗ್ಗೆ ಹೇಳ್ತಾ ಹೋದ್ರೆ ಏನಾಗುತ್ತೆ, ಗೆಲೆಯ ಮುಟ್ಟ ನಾವು ಮಾಡಿಸ್ತೀವಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಾರೆ. ಗೆದ್ದ ಮೇಲೆ ಯಾರೋ ಬಂದು ತಿರುಗಿ ನೋಡಲ್ಲ. ಅಗತ್ಯ ಇರ್ತಕ್ಕಂಥ ಕೆಲಸಗಳನ್ನ ಫಸ್ಟ್ ಮಾಡ್ಬೇಕು. ಯಾವ ಪಕ್ಷ ಆಡಳಿತಕ್ಕೆ ಬರ್ಬೇಕು ಅಂತ BJP ಪಕ್ಷ. ಬಿಜೆಪಿ ಇದು ಮಾಡ್ರಿ ಆದರೆ ಮೋದಿ ಒಳ್ಳೆ ಕಾನೂನು ನಡೆಸ್ತಾನೆ, ಸ್ವಚ್ಛ ಗ್ರಾಮ ಮಾಡಿದ್ರು, ಇವತ್ತು ದೇಶ ಒಳ್ಳೆ ಸುರಕ್ಷಿತವಾಗಿಟ್ಟಿದ್ದಾರೆ. ಆದ್ದರಿಂದ BJP ಪಕ್ಷ ಬರೋದು ಒಳ್ಳೆಯದು. ಆದರೆ ತಾಲ್ಲೂಕಿನೊಳಗೆ ಬರೋಂಥ ವ್ಯಕ್ತಿಗಳು ಒಳ್ಳೆಯರಿಲ್ಲ. ಸರ್ಕಾರ ಒಳ್ಳೆಯದು, ಆಳನ್ನು ಒಳ್ಳೆಯರಲ್ಲ. ಆದರೆ ಈ ಸಲ ಬದಲಾವಣೆ ಆಗ್ಬೋದು, ಪಕ್ಷ ಹತ್ರ ಬರ್ಬೋದು. ಅಂದ್ರೆ ಈ ಸರಿ ನೀವು ತಾಲೂಕಿನಲ್ಲಿ ಬದಲಾವಣೆ ಬಯಸ್ತಾ ಹೌದೌದೌದು, ಪಕ್ಷ ಹತ್ರನೇ ಬರೋದು. ಅಂದ್ರೆ ಇದು BJPನೂ ಪಕ್ಷದೇನು ಬರಲ್ಲ, ಕಾಂಗ್ರೆಸ್ನೇನು ಪಕ್ಷದೇನು ಬರಲ್ಲ, JDS ಪಕ್ಷದೇನು ಬರೋದಿಲ್ಲ, ರಾಷ್ಟ್ರೀಯ ಪಕ್ಷ ಬರಲ್ಲ. ಬರೋದೇ ಪಕ್ಷ ಹತ್ರ. ಯಾರು ಸ್ವಂತಕ್ಕೆ ನಿಂತಿರ್ತಾನೋ ಅವರೇ ಈ ವರ್ಷ ಶೆಡ್ ಹೊಡೆಯೋರು. ಏನು ಮಾಡಿದ್ದಾರೆ ಈಗ 5 ವರ್ಷದಿಂದ ನಮ್ಗೆ ಏನು ಮಾಡಿದ್ದಾರೆ ಅವ್ರು BJPಯವರು? ಏನೂ ಅನುಕೂಲ ಮಾಡಿಲ್ಲ. ಅವ್ರು BJPಯವ್ರು ಯಾರೋ ಬಂದು ಸಂಸಿಲ್ಲ, ಮಾಡಲ್ಲ, ಕಳ್ಳರು. ಇದೇ ಮಾತು ಅವ್ರಿಗೆ ಹೇಳಿ ಎಬ್ರಿಸಿದ್ರ ಮಾತು ನಾನು ಜಾತಿಗಿರಲ್ಲ. ನಾನು ಮಾಡ್ತೀನಿ ಬೇಕಾದಷ್ಟು ಸಾಕಾರ ಹೇಳ್ತಾರೆ, ಹೇಳಿ ಮಾಡೋದು ಏನು ಮಾಡ್ತಾರೆ? ಅವತ್ತು ನೋಡಿದ್ದ ಅವ್ರ ಮಕ್ಕ ಮತ್ತೆ 5 ವರ್ಷ ಕಳೆಯವರೆಗೂ ಬರಲ್ಲ. ದಿನಬಳಕೆ ವಸ್ತುಗಳು ಸಾಕಷ್ಟು ಬೆಲೆ ಹೆಚ್ಚಳಿಕೆ ಆಗ್ತಿದೆ, ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಇಲ್ಲ. ಜನಪರ ಸರ್ಕಾರ ಅಂತ BJP ಹೇಳ್ತಾ ಇದೆ. ಯಾತಿಗೆ ಕೊಳ್ಳೆ ಹೊಡೆಯಕ್ಕೆ ರೈತರನ್ನ ಅಧಿಕಾರಕ್ಕೆ ಬರ್ಬೇಕಂತ ನಿರೀಕ್ಷೆ. ನಮಗೆ ಈಗ ಪಕ್ಷೇತರದವ್ರಿಗೆ ಹಾಕ್ತೀವಿ ಮೇಡಮ್ ಅವ್ರು, ಈಗ ಪಕ್ಷದವ್ರಿಗೆ ಯಾರಿಗೂ ಹಾಕಲ್ಲ. ಯಾಕೆ ಯಜಮಾನ್ರಿ? ಅಂದ್ರೆ ಕಾಂಗ್ರೆಸ್ ಆಡಳಿತ ಮಾಡಿಲ್ಲ ಅಂತಲ್ಲ, BJP ಆಡಳಿತ ಯಾವುದು ಮಾಡಿಲ್ಲ, ನಮಗೆ ಗೊತ್ತೂ ಇಲ್ಲ, ಅವ್ರನ್ನ ಗುರಿಯಿಲ್ಲ. ಈಗ ನಮಗೇನು ಸಹಕಾರ ಮಾಡೋರು ಯಾರು ಇಲ್ಲ, ನೀರೆಲ್ಲ ಮುಳಿಗೋತು ಬಂದು ಏನು ಅಂತ ನೋಡಲ್ಲ, ಅವರು ಸಿಗೋದು ಇಲ್ಲ. ನಾವೀಗ ಹೊಸ ಪಕ್ಷೇತರದವರಿಗೆ ಹಾಕ್ತೀವಿ ನಾವು. ತಾಲೂಕಲ್ಲಿ ನಿಮ್ಗೆ ಈ ಸರಿ ಹೊಸ ಬದಲಾವಣೆ ನೋಡ್ತಾ ಹೊಸ ಬದಲಾವಣೆ ನೋಡ್ತಾ ಇದೀವಿ. ಅದು ರೈತ ಬರೋದಂದ್ರೆ ಸ್ವಲ್ಪ ಅದು ಈ ಮೋದಿ ಬರೋ ಸ್ವಲ್ಪ ದುಡ್ಡು ಪಡಾಕಿ ಅಷ್ಟು ಬಿಟ್ರೆ ಇನ್ನೇನು ಉಪಕಾರ ಏನು ಇಲ್ಲ. ಗೊಬ್ಬರ ನೋಡಿ ಜಾಸ್ತಿ ರೇಟು, ಎಲ್ಲ ಜಾಸ್ತಿ ರೇಟ್ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎರಡು ಸರ್ಕಾರ ಕಾಂಗ್ರೆಸ್ BJP ಇದ್ರು ಎಲ್ಲ ರೇಟ್ ಜಾಸ್ತಿ ಮಾಡೋದು, ಯಾರು ಕಮ್ಮಿ ಮಾಡಿದ್ರು. ಮನುಷ್ಯ ನೋಡಿ ಒಂದು ಓಟ್ ಹಾಕ್ಬೇಕಾದ್ರೆ ಆಸೆ ಅಷ್ಟೇ. ದುಡ್ಡೇ ಇವ್ರು ಕೊಡಲ್ಲ, ಅವ್ರು ಕೊಡಲ್ಲ, ಯಾರು ಇರ್ತಾರೆ ತಿಂದಿರ್ತಾರೆ, ತಿನ್ನೋಂಥವ್ರು ನಮ್ಗೆ ಯಾರು ಏರ್ತಿ ಬೇಕೋ ಅವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ. ಒಂದು ನಾವು BJP ಕೋಟ್ ಹಾಕರೆ BJPನೇ ಬರ್ಬೇಕು ನಮಗೆ. ಏನಕ್ಕೆ ಸರ್ BJPನೇ ಆಯ್ಕೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಮ್ಗೆ ಅನುಕೂಲ ಮಾಡೈತೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಎಷ್ಟು ಅನುಕೂಲ ಮಾಡಿದೆ ಸರ್ ನಿಮಗೆ? ಮೊದ್ಲು ಮಾಡಿತ್ತು. ನಮಗೆ BJP ಯಾರು ನಿಲ್ತರೂ ಓಕೆ. ಒಟ್ಟು BJP ಬರ್ಬೇಕು. ರಾಜ್ಯದಲ್ಲಿ ಸರ್ BJP ಬರ್ಬೇಕಾ ಕಾಂಗ್ರೆಸ್ ಬರ್ಬೇಕಾ? ನಾವು ಎಲ್ಲ ಕಡೆನೂ BJPನೇ ಅಂತಲೇ ಹೇಳ್ತಾ ಇದ್ವಿ. ಸರ್, ಇತ್ತೀಚೆಗೆ ಸಾರ್ವಜನಿಕರು ಸಾಕಷ್ಟು ದಿನಬಳಕೆ ವಸ್ತುಗಳು ಹೆಚ್ಚಾಗ್ತಿದೆ ಬೆಲೆ ಅಂತ ಹೇಳ್ತಿದ್ದಾರೆ. ನೀವು ರೈತರಾಗಿ ಏನ್ ಹೇಳ್ತೀರಾ ಸರ್ BJP ಸರ್ಕಾರದ ಬಗ್ಗೆ? ನಾವು ಹಂಗಂದ್ರೆ ಎಲ್ಲರಿಗೂ ಆಗಿದ್ದೆ ನಮಗಾಗುತ್ತೆ. ಯಾವ ಸರ್ಕಾರ ಏನು ಮಾಡುತ್ತೆ ಆ ಸರ್ಕಾರ, ಇದು ಅದೇ ಸರ್ಕಾರ. BJP ಸರ್ಕಾರ ಏನು ಮಾಡುತ್ತೆ ಅದೇ, ಕಾಂಗ್ರೆಸ್ ಏನು ಮಾಡುತ್ತೆ ಅದೇ. ಈ ಬಾರಿ ತಾಲೂಕಲ್ಲಿ ಯಾವ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಿರೀಕ್ಷೆ ಮಾಡ್ತಾರೆ ಸರ್? ನಮ್ಮ ತಾಲೂಕಲ್ಲಿ ನಮಗೆ ಪಕ್ಷ ಇಂಪಾರ್ಟೆಂಟ್ ಅಲ್ಲ, ವ್ಯಕ್ತಿ ಇಂಪಾರ್ಟೆಂಟ್ ಅಂತ. ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನ ಸೋರಿಸಿದಂಥ ಕ್ಷೇತ್ರ ಇದು. ಇಲ್ಲಿ ಅಭಿವೃದ್ಧಿಯನ್ನು ಇನ್ನೂ ಭಾಳ ಕುಂಠಿತವಾಗೈತಿ ಇಲ್ಲಿ ನಮ್ಮ ತಾಲೂಕು. ಈ ನಮಗೆ ಯಾವುದೇ ಸರ್ಕಾರ ಬರಲಿ, ಯಾರೇ ವ್ಯಕ್ತಿಗೆ ಇರಲಿ, ನಮಗೆ ರೈತರಿಗೆ ಅನುಕೂಲ ಆಗೋಂಥ ಸರ್ಕಾರ ಅಭ್ಯರ್ಥಿ ಆಯ್ಕೆ ಆದರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ ಅಂತ. ರಾಜ್ಯದಲ್ಲಿ ಯಾವ ಪಕ್ಷ ಆಡಳಿತ ಮಾಡಿದ್ರೆ ನಿಮಗೆ ಸುಲಲಿತ ಅನ್ಸುತ್ತೆ ಜೀವನ? ರಾಜ್ಯದಲ್ಲಿ ನಮಗೆ ತಿಳಿದ ಮಟ್ಟಿಗೆ ಯುವಕರಿಗೆ ಯುವ ಜನತೆಗೆ ಮಹತ್ವ ಕೊಡೋಂಥ ಸರ್ಕಾರ ಬೇಕು, ರೈತರಿಗೆ ಮಹತ್ವ ಕೊಡೋಂಥ ಸರ್ಕಾರ ಬೇಕು ನಮಗೆ. ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕಂತ? ನಮ್ದು ಇದು BJP ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಎಲ್ಲ. ಎಲ್ಲ ಊರಲ್ಲೂ ಕಾಂಕ್ರೀಟ್ ರಸ್ತೆ, ಆಮೇಲೆ ಇವು ಸೇತುವೆಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಮತ ಯಾವ ಪಕ್ಷಕ್ಕೆ ಸರ್? ನಮ್ಮ ಮತ BJP ಪಕ್ಷಕ್ಕೆ. ಯಾಕೆ ಸರ್? ಮೋದಿ ಅವರು ಸೆಂಟ್ರಲಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಒಂದು ಅಭಿವೃದ್ಧಿ ಕಾರ್ಯ ದೇಶನೇ ಒಂದು ಬೇರೆ ಕಡೆ, ಇನ್ನು ಬೇರೆ ದೇಶಗಳು ನೋಡಂಗಿದೆ ಎಲ್ಲ. ಈಗ ನಮ್ಮ ಮೋದಿ ಅವರು ಬಂದ ಮೇಲೆ ಸರ್, ಈ ಬಾರಿ ತಾಲೂಕಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್. ಯಾಕೆ ಸರ್? ಅವ್ರು ಹಿಂದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಕಟ್ಟೆ ಕಾಲುವೆಗಳು
ಇದು ಮಾಡಿದ್ದಾರೆ, ರೋಡ್ಗಳೆಲ್ಲ ಮಾಡಿಸಿದ್ದಾರೆ, ಸಿಮೆಂಟ್ ರೋಡ್ ಮಾಡಿಸಿದ್ದಾರೆ, ಜನಕ್ಕೆ ಸ್ಪಂದಿಸ್ತಾರೆ ಅವರು. ಅಭಿವೃದ್ಧಿ ಕೆಲಸಗಳು 100ಕ್ಕೆ ಎಷ್ಟು ಭಾಗ ಆಗಿರ್ಬೋದು ಸರ್? ಆಗಿದೆ, ಒಂದು 50% ಆಯ್ತು. ಇನ್ನು 50% ಇದೆ. ಐತೆ. ಸಿಮೆಂಟ್ ರೋಡ್ ಇಲ್ಲ, ಅವೆಲ್ಲ ಕಿತ್ತೋಯ್ದಾವೆ, ಎಲ್ಲ ಇದಾಗಿದ್ದಾವೆ. ಈ ರೋಡು ಸರಿ ಇಲ್ಲ, ಯಾವ ಸರಿ ಇಲ್ಲ ಇಲ್ಲಿ ಊರಾಗೆ. ನಮ್ಮ ಊರೊಳಗೆ ಏನು ಸಿ ರೋಡ್ ಅದಾವ, ಎಲೆಕ್ಷನ್ ಇನ್ನೊಂದು ತಿಂಗಳೈತೆ ಅನ್ಬೇಕಾರೆ 2 ತಿಂಗಳೈತೆ ಅನ್ಬೇಕಾರೆ ಬಂದು ಸರ್ಚ್ ಮಾಡ್ಕೊಂಡು ಹೋಗ್ತಾರೆ, ಸರ್ವೆ ಮಾಡ್ಕೊಂಡು ಹೋಗ್ತಾರೆ. ಮುಂದಿನ ಎಲೆಕ್ಷನ್ ಬರೋವರೆಗೂ ಮತ್ತೆ ಬರಲ್ಲ. ಭಾಳಷ್ಟು ಕೆಲಸಗಳು ನಿರೀಕ್ಷೆಯಲ್ಲಿವೆ, ಯಾರು ಬಂದರೂ ಮಾಡ್ಬೇಕು. ಇನ್ನು ಮುಂದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇರುತ್ತೆ. BJP, ಕಾಂಗ್ರೆಸ್, ಪಕ್ಷೇತರ ಅಭ್ಯರ್ಥಿ. ಇಡೀ ನಮ್ಮ ಸ್ಟೇಟ್ನಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲ್ಲಕ್ಕೆ ಹೊಸದುರ್ಗ ತಾಲೂಕು ಒಂದು ಮೂಲ ಕಾರಣ ಇದೆ. ಕೆಲಸಗಳಂತೂ ಒಂದು ಭಾಳಷ್ಟು ಕೆಲಸ ಆಗ್ಬೇಕು. ಈ ಬಾರಿ ತಾಲೂಕಲ್ಲಿ ಯಾರು ಆಡಳಿತಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತಿದ್ರು ಸರ್? ನೋಡಮ್ಮ, ಕಂಪ್ಲೀಟ್ಗೆ ಸರ್ಕಾರ ಆಡಳಿತ ಸರ್ಕಾರ ಕಾಂಗ್ರೆಸ್ ಬರಬೇಕು. ಯಾಕೆ ಅಂತಂದರೆ ಎಲ್ಲ ಇದು ಹೆಂಗಸರನ್ನೆಲ್ಲ ಕೈಗೆ ಹಾಕಿಬಿಟ್ಟಿದ್ದಾನೆ ಯಾರು ಮೋದಿ. ಹಂಗಾಗಿ BJP ಸರ್ಕಾರ GST, KST, ರಾಯಲ್ಟಿ ಎಲ್ಲ ಬಿಲ್ಡಪ್ ನಿಂತುಬಿಟ್ಟೈತಿ. ವರ್ಷಕ್ಕೆ 6,000 2,000 ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜನನೆಲ್ಲ ಮುಂಡ ಮುಚ್ತಾ ಇದ್ದಾರೆ ಸರ್ಕಾರದವರು. ಹಿಂಗಾಗಿ ಕಪ್ಪಡ ಹಾಕ್ತೀನಿ ಅಂದ್ರೆ ಮೋದಿ ಅದೇ ಮುಂಡ ಮಚ್ಕೊಂಡು ಹೋದ. ಹಿಂಗಾಗಿ ಕಾಂಗ್ರೆಸ್ ಸರ್ಕಾರ ಉತ್ತಮ. ನಮ್ಮ ಹೋದ್ಸತಿ BJP ಬಂದು ಇಲ್ಲಿ ಒಂದು ರೋಡು ಆಗಿಲ್ಲ, ಏನು ಮಾಡಿಸಿಲ್ಲ. ಅವರು ಊರಿಗೊಂದು 4 ಟೈಮ್ ಮಾತ್ರ ಬಂದಿದ್ದಾರೆ. ಅವರು ಪ್ರತಿಯೊಂದನ್ನು GST ಅದು ಇದು ಅಂತ ಹೇಳ್ಬಿಟ್ಟು BJP ಸರ್ಕಾರ ಬರೀ ಇದೇ ಥರ ಮಾಡ್ಕೊಂಡು ಹೋದ್ರೆ ನಾವು ಬಡವರು ಮಧ್ಯಮ ವರ್ಗದವರು ನಾವೇನು ಮಾಡಬೇಕು? ಅದರಿಂದ ನಾವು ಅಲ್ಲೇ ಬೇಸತ್ತಿದ್ದೀವಿ. ಇಡೀ ಜನನೇ ಹೇಳುತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ. ಅದ್ರಾಗೂ ಈಗ 10 kg ಅಕ್ಕಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತು 200 ಯೂನಿಟ್ ಕರೆಂಟು ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಗ್ಯಾರಂಟಿ ಕಾರ್ಡು ಪ್ರತಿ ಹಳ್ಳಿಗೂ ಹಂಚಿದ್ದಾರೆ. ಇನ್ನು ಇದಕ್ಕಿಂತ ಸವಲತ್ತು ಇನ್ಯಾವ ಸರ್ಕಾರ ಕೊಡೋಕ್ಕೆ ಸಾಧ್ಯ ಐತೆ? ಈಗ ವೋಟ್ ಹಾಕ್ಸ್ಕೊಂಡು 5 ವರ್ಷದಾಗ ಹಿಂದೆ ಹೋಗಿದ್ದ ಹೊರತು ಇವತ್ತಿನವರೆಗೂ ಯಾವ ಜನಕ್ಕೆ ಕೈ ಸಿಕ್ಕಿಲ್ಲ. 24 ಗಂಟೆ ಬಡವ್ರಿಗೆ ಬಗ್ಗರಿಗೆ ಜನಸಾಮಾನ್ಯರಿಗೆ ಕೈ ಸಿಗ ಅಂತ MLA ಶಾಸಕರಾಗಬೇಕು ನಮಗೆ. ಅದಕ್ಕೆ ನಾವು ಅವ್ರನ್ನ ಅಂಥವ್ರನ್ನ ಬಯಸೋದು. ತಾಲೂಕಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೇಕಂತ ನೀವು ನಿರೀಕ್ಷೆ ಮಾಡಿ? ನಾವು ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ. ಕಾಂಗ್ರೆಸ್ ಪಕ್ಷನೇ ಬರ್ಬೇಕು? ಕಾಂಗ್ರೆಸ್ ಪಕ್ಷನೇ ಬರಬೇಕು. ನಮಗೆ ಸವಲತ್ತು ಯಾವ್ದೈತೆ ನಾವು ಅದಕ್ಕೆ ಹಾಕೋದು ಓಟ, ಅದೇ ಬರಬೇಕು. ಕಾಂಗ್ರೆಸ್ಗೆ ಹಾಕೋದು ಎಂದು ನಾವು ಯಾವತ್ತು ಹಾಕಿರೋದು ಅದೇ, ಈಗ ಹಾಕೋದು ಅದೇ, ಮತ್ತೆ ಬದ್ಲಿಲ್ಲ ಅಷ್ಟೇ. ಅದು ರಾಜ್ಯದಲ್ಲಿ ಆಗಿರ್ಬೋದು, ಕೇಂದ್ರದಲ್ಲಿ ಯಾವ್ದಾದ್ರು ನಮಗೆ ಸರ್ಕಾರವೇ ಸರ್ಕಾರ. ಸರ್ಕಾರ BJP ಯಾಕೆ ಇಷ್ಟ ಆಗ್ತಿಲ್ಲ? ಅದೆಲ್ಲ ಈಗ ನಡುವಂತ್ರೆ ಹುಟ್ಟಿರೋದು, ಅದು ನಮಗೆ ಪೂರ್ವಪಾರದಿಂದ ಇರೋದು, ಅದು ನಮಗೆ ಇಷ್ಟ ಅಷ್ಟೇ. ಕಾಂಗ್ರೆಸ್ಸೇ ಇಷ್ಟ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೋದು. ನಮಗೆ ದುಡ್ಡು ಕೊಡೋದು ಬೇಡ, ಅವ್ರು ಏನು ಕೊಡೋದೇ ಬೇಡ. ನಾವು ಅವ್ರ ಅಭಿವೃದ್ಧಿ ನೋಡಿ ನಾವು ಕೆಲಸ ಮಾಡ್ತೀವಿ. ಅವರಿಗೆ ಕೆಲಸ ಮಾಡಿ ನಾವು ಅವ್ರಿಗೆ ಅದೇ ರೀತಿ ನಾವು ಮತ ಹಾಕ್ತೀವಿ. ನಾವು ನಮಗೆ ಅವರೇ ಬರಬೇಕು. ಮೇಡಮ್, ಈ ಬಾರಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರ್ಬೇಕಂತ ಬಯಸ್ತೀರಾ? ನಾವು ಕಾಂಗ್ರೆಸ್. ಯಾಕೆ? ಕಾಂಗ್ರೆಸ್ ಯಾಕೆ ಅಂದ್ರೆ BJP ಏನು ಮಾಡಿಲ್ಲ, ಅದಕ್ಕೆ. ಈ ಸರಿ ಏನಾದರೂ ಬದಲಾವಣೆ ಬಯಸ್ತೀವಿ ಇರೋ ರಾಜಕೀಯ ಪರಿಸ್ಥಿತಿಯಲ್ಲಿ? ಹೌದು ಮೇಡಮ್, ಈಗ ಬದಲಾವಣೆ ಬೇಕು ನಮಗೆ. ಅದನ್ನು ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಇದೀವಿ. ಎಲ್ಲ ಬೆಲೆಗಳು ಹೆಚ್ಚಳ ಆಗ್ತಿದೆ ಸರ್ ಇತ್ತೀಚೆಗೆ. ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಹೇಳೋದ್ರಿಂದ ಏನೈತೆ ಮೇಡಮ್, ಸರ್ಕಾರ ಅವ್ರದ್ದೇ ಅಲ್ವಾ, BJP ಅವ್ರದ್ದು. ಹಂಗಾಗಿ ಮಾಡ್ತಿದ್ದಾರೆ ಅಷ್ಟೇ. ರೈತರು ಹೊಟ್ಟೆ ಮೇಲೆ ಹೊಡಿತಿದ್ದಾರೆ, ಏನು ಮಾಡೋಕ್ಕಲ್ಲ. ಅದಕ್ಕೆ ಈ ಸಲ ಏನಾದ್ರು ಮಾಡಿ ಕಾಂಗ್ರೆಸ್ ತರಬೇಕಷ್ಟೇ, ಇನ್ನೇನಿಲ್ಲ. ತಾಲೂಕಲ್ಲೂ ಮತ್ತು ರಾಜ್ಯದಲ್ಲೂ? ತಾಲೂಕಲ್ಲಿ ನಮಗೆ ಪ್ರತಿಯೊಂದರಲ್ಲೂ ಕಾಂಗ್ರೆಸ್ ಬೇಕೇ ಬೇಕು ಮೇಡಮ್. ಫಸ್ಟ್ BJP ಪಕ್ಷ ಹಾಳಾಗಬೇಕು, ಆಗಲೇ ರೈತರೆಲ್ಲ ನೆಮ್ಮದಿಯಾಗಿ ಸ್ವಲ್ಪ ಜೀವನ ಮಾಡೋದು. ರೈತರಿಗೆ ಬೆಳೆಗೆ ಬೆಂಬಲ ಬೆಲೆ ಸಿಗ್ತಿಲ್ಲ ಅಂತ ಸರಿ ಪ್ರತಿಭಟನೆ ಮಾಡ್ತಾರೆ. ಆದರೆ ಒಂದು ದಿನ ಏನಾದರೂ ನೌಕರರು ಪ್ರತಿಭಟನೆ ಮಾಡಿದ್ರೆ ಅವ್ರ ಸಂಬಳ ಹೆಚ್ಚಳ ಮಾಡ್ತಾರೆ. ರೈತರಿಗೆ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡ್ತಾರೆ ಸರ್? ರೈತರು ಹೋರಾಡ್ತಾರೆ, ಅವ್ರಿಗೆ ಪ್ರತಿಫಲ ಏನಿಲ್ವಲ್ಲ, ಸುಮ್ಮನೆ ಹೋರಾಡ್ತಾರೆ. ಎಲ್ಲ ಪಕ್ಷದವ್ರು ಅಧಿಕಾರ ಇರುತ್ತೆ, ಅವರಂತೆ ನಡೆಯುತ್ತೆ. ರೈತರದೇ ನಡೆಯುತ್ತೆ. ಈ ಕಾಂಗ್ರೆಸ್ಸರ ಬಂದರೆ ಅತ್ಲಾಗ ರೈತರ ಜೀವನ ಮಾಡೋಕ್ಕೊಂದು ದಾರಿ ಮಾಡಿಕೊಡ್ತಾರೆ. ಈ ಬಾರಿ ನಮಗೆ ನಮ್ಮ ತಾಲೂಕು ಅಂತಲ್ಲ, ಒಟ್ಟಿನಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಎಷ್ಟಾಗಿದೆ ಸರ್ ನಿಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಯಾವುದೋ ಅಭಿವೃದ್ಧಿ ಏನಾಗಿಲ್ಲ ಮೇಡಮ್ ಅವರೇ. ಅನುದಾನ ಏನಾದರೂ ಕೊಡ್ತಾರಾ? ಏನು ಕೊಟ್ಟಿಲ್ಲ.
ಫುಲ್ಲು ಕೇಂದ್ರದಲ್ಲೇ ಬರಬೇಕಂದ್ರೆ ಕಾಂಗ್ರೆಸ್ಸೇ ಬಂದರೆ ಒಳ್ಳೆಯದು. ಇವಾಗ ಮೋದಿಜಿ ಬಂದು ಬಡವ್ರಿಗೇನು ಮಾಡಿಲ್ಲ ಅವರು, ಸುಮ್ಮನೆ ಅವು ಇವೆಲ್ಲ ಹೇಳ್ಕೊಂತ ಮಾಡ್ತಾರೆ. ಇವಾಗ ರಾಹುಲ್ ಗಾಂಧಿ ಗೆದ್ದರೆ ನಮ್ಮ ಪ್ರಪಂಚಕ್ಕೆ ಒಳ್ಳೆಯದು. ಅದು ಟ್ಯಾಕ್ಸು ಹೆಚ್ಚಳ SC ST ಎಲ್ಲ ಕೇಂದ್ರದಿಂದ BJP ಅವ್ರು ಮಾಡ್ತಾ ಇದ್ದಾರೆ. ಇವಾಗ ರೈತರಿಗೆ ಏನೇನು ಮಾಡಿಲ್ಲ ಅವರು. ಇವಾಗ ರೈತರು ತಿನ್ನೋ ಪದಾರ್ಥನೂ ಕೂಡ ರೇಟ್ ಮಾಡಿ ಬಿಸಾಕಿದ್ದಾರೆ. ತಾಲೂಕಲ್ಲಿ ಯಾವ ಪಕ್ಷ ಆಡಳಿತಕ್ಕೆ ಬರಬೇಕಂತ ನಿರೀಕ್ಷೆ ಮಾಡ್ತೀರಾ? ನಾವು BJP ಬಂದರೆ ಉತ್ತಮ ಅಂತ. ಏನಂತ ಸರ್? BJPಯಿಂದ ನರೇಂದ್ರ ಮೋದಿ ಅವರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಬೆಲೆ ಏರಿಕೆ ಅದೊಂದು ರೀತಿಯಲ್ಲಿ ಅದು ಇಲ್ಲ ಆಗೋಂಥದ್ದಲ್ಲ. ಈಗ ಒಂದು ಡೀಸೆಲ್ ಪೆಟ್ರೋಲ್ ಎಲ್ಲ ಬೇರೆ ಕಡೆ ಸಿಗೋಂಥದ್ದು. ಈಗ ನಾವು ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡೋದಾಗಿದ್ದರೆ ನಾವು ಅದನ್ನು ಕಮ್ಮಿ ರೇಟಿಗೆ ಮಾರ್ಬೋದಾಯ್ತು. ಪಾಪ ನಾವು ಅವ್ರನ್ನೂ ಅನ್ನಂಗಿಲ್ಲ. ಮೇಡಮ್, ಈ ಬಾರಿ ತಾಲೂಕಲ್ಲಿ ಯಾವ ಸರ್ಕಾರ ಅಥವಾ ಯಾವ ವ್ಯಕ್ತಿ ಅಧಿಕಾರಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತಾರ? ನಮಗೆ ಡಬ್ಬಲ್ ಸರ್ಕಾರ ಬರಬೇಕು, ಅಂದ್ರೆ BJPನೇ ಬರಬೇಕು. ಯಾಕೆಂದ್ರೆ ಒಳ್ಳೇದಾಗಬೇಕು, ಒಳ್ಳೇದಕ್ಕೆ ಯಾವ್ದಾದ್ರು ಬೆಲೆ ಕೊಡೋದು ಒಳ್ಳೇದಾಗಬೇಕು. ಇತ್ತೀಚೆಗೆ ಸಾಕಷ್ಟು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಆಗೈತೆ, ದೇಶಕ್ಕೆ ಆಗೈತೆ, ನನ್ಗೊಬ್ಳಿಗೆ ಆಗಿಲ್ಲ. ಏನು ದೇಶದವರೆಲ್ಲದು ಕೈಗೂಡಿಸಿ ಚಪ್ಪಾಳೆ ಹಾಕಿ ಇದನ್ನ ಇಳಿಸ್ಬೇಕು, ಇದನ್ನ ಮಾಡ್ಬೇಕು ಅಂತ ಬೆಂಬಲ ಕೊಟ್ರೆ ಅವ್ರು ಮಾಡ್ತಾರೆ. ಮಾಡ್ತಿಲ್ಲ, ಅವ್ರು ಬಿಡ್ತಿದ್ದಾರೆ ಅಷ್ಟೇ. ತಾಲೂಕಲ್ಲಿ ಯಾವ ಸರ್ಕಾರ ಆಡಳಿತಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತೀರಾ? ನಿರೀಕ್ಷೆ ಮಾಡಕ್ಕೆ ಏನಿದೆ, ಅವ್ರವ್ರ ಹಣ ಬರ ಅವರು ಯಾರು ಚೆನ್ನಾಗಿ ಅವ್ರು ಬರ್ತಾರೆ ನಾವು. ಈಗ ನಮ್ಮ ಪರವಾಗಿ ಮೊದಲು ಮಾಡಿದ್ರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ, ಈಗ BJP ಅವರು ಮಾಡಿದ್ದಾರೆ, ಎರಡು ಪಕ್ಷದವ್ರು ಮಾಡಿದ್ದಾರೆ. BJP ಆದವರು ಸಿಕ್ಕಿದ್ದಾರೆ, ಕಾಂಗ್ರೆಸ್ ಆದರೂ ಸಿಕ್ಕಿದ್ದಾರೆ. ಭಿನ್ನ ಭೇದ ಅಂತ ಊರಾಗೇನಿಲ್ಲ ಕಣ. ಕಾಂಗ್ರೆಸ್. BJP 5 ವರ್ಷ ಕಳೆದ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ, ಎಲ್ಲ ಸಲ್ಲಿಸಿದ್ದಾರೆ ಮೇಡಮ್ ಅವರೇ. ಇವಾಗ ದಿನಕ್ಕೆ ದಿನ ಎಲ್ಲ ವಸ್ತುಗಳು ಎಲ್ಲ ರೇಟ್ ಮಾಡಿದ್ದಾರೆ. ಯಾವುದು ಒಂದು ತಕೊಳಕ್ಕೆ ಹೋದ್ರು ರೇಟು ಎಲ್ಲದಕ್ಕೂ ಇದನ್ನ ಹಾಕಿದ್ದಾರೆ. ಈಗ ಮಾಸ್ಟರ್ಗಳಿಗೆ ಅವರಿಗೆಲ್ಲ ಇದನ್ನ ಜಾಸ್ತಿ ಮಾಡಿದ್ದಾರೆ ಸಂಬಳ. ನಮ್ಮಂತರಿಗೆ ಏನು ಮಾಡಿದ್ದಾರೆ? ನಾವು ಬಡವ್ರ ಬಗ್ರು ಕಾಂಗ್ರೆಸ್ ಬಗ್ರು ತಿನ್ನೋದು ಅಷ್ಟೇ ಐತೆ, BJP ಬಂದು ತಿನ್ನೋದು ಅಷ್ಟೇ ಐತೆ. ನಮ್ಗೇನು ಸಿಗಲ್ಲ. ಸುಮ್ಮನೆ ನಾವೇನು ಎಲ್ಲ ಯಾರೋ ಒಬ್ರಿಗೆ ಹಾಕೋದು ಬರೋದು, ಆ ಓಟ್ ಹಾಕಬೇಕಾರೆ ಎಲ್ಲ ಬಂತಾರೆ, ನಿಮ್ಗೆ ಅದನ್ನು ಮಾಡ್ಕೊಡ್ತೀವಿ ಇದನ್ನು ಮಾಡ್ಕೊಡ್ತೀವಿ ಅಂತಾರೆ, ಏನು ಮಾಡಲ್ಲ. ನಮಗೇನು BJP ಬರಬೇಕು. ಸರ್ಕಾರ ಏನು ಮಾಡಬೇಕು? ರೈತರು ಬೆಳೆಯೋ ವಸ್ತುಗಳನ್ನ ಜಾಸ್ತಿ, ಉದಾಹರಣೆ ಕೊಬ್ಬರಿ 18,000 ಇದ್ದು ಕೊಬ್ಬರಿ 11,000 ಬಂದೈತೆ, ರೈತರಿಗೆ ಭಾಳ ಲಾಸು. ಆ ರೀತಿ ಜಾಸ್ತಿ ಮಾಡಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಕೊಬ್ಬರಿ ರೇಟು, ರಾಗಿ ರೇಟು ನಮ್ಮ ಹಳ್ಳಿ ಲೆವೆಲ್ ಅದು ಜಾಸ್ತಿ ಆಗಬೇಕು. ಹಂಗಾರೆ BJP ಎಲ್ಲ ಸಾಮಾನು ರೇಟ್ ಆಗಿದ್ದಕ್ಕೂ ಸಾರ್ಥಕ ಆಗುತ್ತೆ. ರೈತರಿಗೆ ಭಾಳ ಅನ್ಯಾಯ ಆಗ್ಬಿಟ್ಟಿದೆ. ಈಗ ನಮ್ಮ ತಾಲೂಕಿನ ನಮ್ಮ ದುರ್ಗ ಡಿಸ್ಟಿಕ್ ಜನಗಳಿಗೆ ಅನ್ಯಾಯ ಆಗ್ಬಿಡುತ್ತೆ. ಪಕ್ಷೇತರರು ಏನೋ ಬಂದ ಪಕ್ಷೇತರ ನಮ್ಗೆ ಓಟ್ ಹಾಕ್ರಿ, ನಮ್ಮ ಸರ್ ಕೆಲಸ ನೀವು ನಾವು ಮುಂದೆ ಮಾಡ್ತೀವಿ ಅಂತ ಹೇಳಿದಾರೆ. ಪಕ್ಷೇತರ ಗೆದ್ದು ಕಡೆ ಇಲ್ಲ BJP ಬರಬೇಕು, ಇಲ್ಲ ಕಾಂಗ್ರೆಸ್ ಬರೋ ಪಕ್ಷೇತರದವರು ಯಾರು ಕೆಲಸ ಮಾಡಲ್ಲ. ಗೆದ್ದು ಬಿಟ್ಟು ಏನು ಮಾಡೋದು ಅಂತ ಹೋಗ್ಬಿಡ್ತಾರೆ, ಕೈ ಸಿಕ್ಕಲ್ಲ. ವಿಧಾನಸಭೆ ಕೂತ್ಕೊಂಡ್ರೆ ನಾವು ಅವಾಗ ಕರೆಯಕಾತ ಅವ್ನು ಪಕ್ಷೇತರ. ಇದುವರೆಗೆ BJP ನಮ್ಮ ಪಂಚಾಯತ್ಗಳು ಏನೋ ₹1 ಕೆಲಸವನ್ನು ಮಾಡಿಲ್ಲ. ಪಂಚಾಯತ್ಗಳಿಗೆ ಎಲ್ಲ ಬರೀ ಅಕ್ರಮ ನಡೀತವೆ. ಸರ್, ಈ ಬಾರಿ ತಾಲೂಕಲ್ಲಿ ಯಾರು ಪಕ್ಷ ಆಡಳಿತಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತಾರೆ? ಕಾಂಗ್ರೆಸ್ ಪಕ್ಷ. ಕೆಲಸಗಾರರು ಅಭಿವೃದ್ಧಿ ಕಾರ್ಯಗಳು ಸ್ವಲ್ಪ ಕಡಿಮೆ. ಸರ್, ಈ ಬಾರಿ ತಾಲೂಕಲ್ಲಿ ಯಾರು ಆಡಳಿತ ನಿರೀಕ್ಷೆ ಮಾಡ್ತಿದ್ರು? ರಾಜ್ಯದ ಕಾಂಗ್ರೆಸ್ ಸರ್ಕಾರ ತರಬೇಕು ಅಂತ ಒಬ್ಬರೇ ನಾವು ವೋಟ್ ಮಾಡೋದೆಲ್ಲ ಕಾಂಗ್ರೆಸ್ಗೆ ಒಂದೇ. ಇವಾಗ ಒಂದು ಮನೇನೂ ಕೊಟ್ಟಿಲ್ಲ BJP ಸರ್ಕಾರದವರು, ಏನೇನು ಮಾಡಿಲ್ಲ. ಎಲ್ಲ ಬೆಲೆ ಎಲ್ಲ ರೇಟ್ ಜಾಸ್ತಿ ಮಾಡ್ರು, ಕೊಬ್ಬರಿ ರೇಟ್ ಕಮ್ಮಿ ಮಾಡ್ರು, ರೈತರಿಗೆ ಎಲ್ಲದೂ ಅದೇ. BJP ಸರ್ಕಾರ ಬತ್ತಲು ನಮಗೇನು ಆಗಿಲ್ಲ. ಕಾಂಗ್ರೆಸ್ ಇದ್ದಾಗ ಎಲ್ಲ ಥರನೂ ಮಾಡಿಕೊಟ್ರು. ಒಂದು ಗ್ರಾಂಟಿ ಮನೆ ಆಗಲಿ, ಒಂದು ಕಾಂಕ್ರೀಟ್ ರೋಡ್ ಆಗಲಿ, ಏನೂ ಆಗಿಲ್ಲ. ಈ ಸರ್ಕಾರ ಬಂದ್ಕಿಲ್ಲ, ಎಲ್ಲ ಗಗನಕ್ಕೆ ಏರ್ತವೆ. ಎಲ್ಲ ಸುಳ್ಳು ಭರವಸೆ ಹೇಳಿ ಎಲ್ಲ ನಮ್ಮನ್ನೆಲ್ಲ ಇದನ್ನು ಮಾಡ್ತಿದ್ದಾರೆ. ಈ ಸತಿ ಏನು ಮಾಡಬೇಕು ಅಂತ ಇದೀನಿ ನಾವು ಹೊಸದುರ್ಗ ತಾಲೂಕಿನಾಗೆ ಕಾಂಗ್ರೆಸ್ನೇ ತರಬೇಕು ಅಂತ ನಾವೆಲ್ಲ ಪಣ ತೊಟ್ಟು ನಿಂತೀವಿ. ಅಚ್ಚೆ ದಿನ ಅಂದ್ರೆ ಏನು ಅಂತ ಕೇಳ್ಬೇಕು. ಈಗ ನಾವು ಯಾರಿಗೆ ಬಂದಿತ್ತು ಅಚ್ಚೆ ದಿನ? 600 ರೂಪಾಯಿ ಇದ್ದಿದ್ದು ಸಿಲಿಂಡ್ರು 1100 ಆಯ್ತು. ಯಾರಿಗೆ ಅಚ್ಚೆ ದಿನ? ಅಭಿವೃದ್ಧಿ ಅಂದ್ರೆ ಏನು ಅಭಿವೃದ್ಧಿ ಅಂತ ಕೇಳ್ತಾರೆ. ಈಗ
ಈ ಬಾರಿ ತಾಲೂಕಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ತರಬೇಕು ಅನ್ನೋದಿದೆ? ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಇರ್ತಾರೆ. ಬಡವ್ರಿಗೆ ಅದು ಉತ್ತಮ ಅನುಕೂಲ. ಭಾಳ ರೇಟ್ ಆಗಿತ್ತು, ಅದರಿಂದ ನಮ್ಮ ಕಾಂಗ್ರೆಸ್ ಬಂದರೆ ಅನುಕೂಲ. ಕಾಂಗ್ರೆಸ್ ಕೂಡ ಬೆಲೆ ಜಾಸ್ತಿ ಎಲ್ಲಾದು ಜಾಸ್ತಿ ಆಗೈತಿ. ಕಾಂಗ್ರೆಸ್ನೇ ಹಾಕಿ ಗೆಲ್ಸೋದು. ನಾವು ಏನೋ ಮಂಗರಾಗಿದ್ವಿ, ಈ ಸರಿ ನಮ್ಮ ಮಾಮೂಲಿ ಆಸ್ಥಾನ ತರಬೇಕು ಅಂತ ನಮ್ಮಲ್ಲಿ ಇದೆ. ಈ ಸರಿ ನೋಡಿ ನೋಡಿ ಸಾಕಾಯ್ತು ಎಲ್ಲವರ್ನು. ನಾವು ಮೊದ್ಲು ಕೈ ಬಿಟ್ಬಿಟ್ಟಿದ್ವಿ, ಇದೊಂದ್ಸರಿ ನೋಡೋಣ ಅಂತ. ಇವರು ಮಾಡಿದ್ದಾರೆ ಸಾಕಷ್ಟು. ಮತ್ತು ಮಾಮೂಲಿ ಕಾಂಗ್ರೆಸ್ ಏನು ಸಿಕ್ಕುತ್ತೆ ಇಲ್ಲಿ ನಾವು ಮಾಡಬೇಕು, ಅಲ್ಲಿ ತಿನ್ನಬೇಕು. ಇಲ್ಲಿ ಯಾರ ಕಡೆಯಿಂದ ಏನು ಅನುಕೂಲ ಏನೂ ಇಲ್ಲ. ಇತ್ತೀಚೆಗೆ ಹಳ್ಳಿ ಕಡೆ ಹುಡುಗರಿಗೆ ಅಂದ್ರೆ ಯುವಕರಿಗೆ ಉದ್ಯೋಗ ಸಿಗ್ತಿಲ್ಲ ಅಂತಾರೆ. ಎಲ್ಲಿ ಯಾವ ಉದ್ಯೋಗ ಸಿಕ್ಕಿದೆ? ಯಾರು ಬಡವ್ರ ಮಕ್ಕಳು ಸುಮ್ಮನೆ ಡಿಗ್ರಿ ಮಾಡಿ ಮನೆಯಲ್ಲಿದ್ದಾರೆ, ಎಮ್ಮೆ ಕಾಯ ಪರಿಸ್ಥಿತಿ ಬಂದಿದೆ. ಅವರು ಇವತ್ತು ಮಣ್ಣು ಹೊರ್ತಾ ಇದ್ದಾರೆ ಇವತ್ತು. ಏನ್ ಮಾಡ್ತೀರಾ? ದುಡ್ಡಿದ್ದಾನು ಕೆಲಸ, ದುಡ್ಡಿಲ್ದಾನು ಅವನು ಈಗ ನೋಡಿ ಎಮ್ಮೆ ಕಾಯ್ತಾನೆ, ಒಬ್ಬನು ಮಣ್ಣು ಹೊಡಿತಾನೆ, ಒಬ್ಬನು ಗುಂಡಿ ತೆಗಿತಾನೆ. ಇದೇ ಕಟ್ಟಡ ಮಾಡ್ತಾ ಇದ್ವಿ. ಏನ್ ಸಿಗ್ತಾ ಇತ್ತು ನಮ್ಗೆ? ಅಷ್ಟೇ. ಈ ಬಾರಿ ನಾವು ತಾಲೂಕಿನಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರು ನಮಗೆ ದೇಶದಲ್ಲಿ ಇವತ್ತು ನಮಗೊಂದು ಭದ್ರತೆ ಅನ್ನೋದು ಕೊಟ್ಟಿರೋದು ನರೇಂದ್ರ ಮೋದಿ ಇರೋದ್ರಿಂದ ನಮ್ಮ ದೇಶ ಇವತ್ತು ಈ ಪರಿಸ್ಥಿತಿ ಐತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನೇನಾಗ್ತಿದೋ ಗೊತ್ತಿಲ್ಲ. ಸ್ಟೇಟಲ್ಲಿ BJP ಪಕ್ಷನೇ ಬರಬೇಕು ಅಂತ ಇದೀವಿ ನಾವು. ನೀವು ವ್ಯಕ್ತಿ ನೋಡಿ ವೋಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಪಕ್ಷ ನೋಡಿ ವೋಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ವ್ಯಕ್ತಿ ನೋಡೇ ವೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈಗ ಯಾರು ನಮ್ಮ ಕೈಗೆ ಸಿಗಲ್ಲ ಆ ಟೈಮಲ್ಲಿ. ಈಗ ನಮ್ಮ ಕೈ ಸಿಗೋ ಅಂಥ ವ್ಯಕ್ತಿಗಳನ್ನ ನಾವು ಬಳಸ್ಕೋಬೇಕು. ನಮ್ಮ ತಾಲೂಕಲ್ಲಿ ತುಂಬಾನೇ ಇಳಿದು ತಾಲೂಕು. ಯಾವುದೇ ಅಭಿವೃದ್ಧಿನೇ ಆಗಿಲ್ಲ. ಬರ್ತಾರೆ ಜನಪ್ರತಿನಿಧಿಗಳು, ಗೆಲ್ತಾರೆ, ಹೋಗ್ತಾರೆ. ಯಾವುದೇ ಮತ್ತೆ ಬಂದು ತಿರುಗಿ ನೋಡಲ್ಲ. ಯಾವ ಪಕ್ಷನೇ ಆಗಿರಲಿ, ನಾವು ಎಲ್ಲದನ್ನೂ ಪಕ್ಷನ ಪ್ರೀತಿಸ್ತೀವಿ. ಆದರೆ ಯಾರು ಬಂದು ನಮ್ಮನ್ನು ಪ್ರೀತಿಸಲ್ಲ. ಯಾವ ಕ್ಯಾಂಡಿಡೇಟು ಇದುವರೆಗೂ ಸಿಕ್ಕಿಲ್ಲ. ಬರ್ತಾರೆ, ಅವ್ರಿಗೆ ಬೇಕಾದವ್ರಿಗೆ ಮಾಡ್ತಾರೆ, ಹೋಗ್ತಾರೆ. ಬೇರೆ ಬಡವರಿಗೆ ಆಗಲಿ ರೈತರಿಗೆ ಆಗಲಿ ಯಾವುದನ್ನು ಮಾಡ್ತಕ್ಕಂಥದ್ದು ಯಾವುದೂ ಮಾಡಿಲ್ಲ. ಯಾವುದೇ ಜನಪರ ಸರ್ಕಾರನೇ ಆಗಲಿ ಅಥವಾ ರೈತ ಪರ ಸರ್ಕಾರನೇ ಆಗಲಿ ಬಂದ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ನಾವು. ಹೊಸದುರ್ಗ ಕ್ಷೇತ್ರ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದು, ಆ ರೀತಿ ಏನಾದರೂ ಹೊಸ ಮುಖಕ್ಕೆ ಏನಾದರೂ ನೀವು ಮಣೆ ಹಾಕೋರಿದ್ದೀರಾ? ಈಗ ನಿಜಲಿಂಗಪ್ಪ CM ಕ್ಯಾಂಡಿಡೇಟ್ನೇ ಸೋಲ್ಸಿರೋಂಥ ಕ್ಷೇತ್ರ ಇದು. ಬರೀ ಪಕ್ಷೇತ್ರನೇ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಏನು ಆಂಬಿಷನ್ ಅವರಿಗೆ ಅಂದ್ರೆ ಏನೋ ಒಂದು ಮಾಡ್ಬೋದೇನೋ ಅಂತ. ಇಲ್ಲಿ ಜನ ಮುಗ್ಧರು ಪಾಪ. ಅವ್ರು ಯಾವುದೇ ರೀತಿಯಾದಂತಹ ಯಾವುದೇ ವಿಷಯದ ಬಗ್ಗೆ ಆಗಲಿ ಸರಿಯಾಗಿ ಗೊತ್ತಿಲ್ಲ, ಏನೂ ಇಲ್ಲ. ಮುಗ್ಧತನ ಬಳಸ್ಕೊಂಡು ಗೆಲ್ತಾರೆ, ಹೋಗ್ತಾರೆ, ಯಾವ ಕೆಲಸನೂ ಮಾಡಲ್ಲ. ನಾವು ಕಾಂಗ್ರೆಸ್ ಬರಬೇಕು ಅಂತ ಇಷ್ಟ. ಯಾಕೆ ಸರ್ BJP ಆಗಬೇಡ? ಕಳೆದ ಬಾರಿ 5 ವರ್ಷ ಅವರೇ ಸೇವೆ ಅವರು ಮಾಡಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೇದು. ಬೇರೆ ಪಕ್ಷ ಇಷ್ಟ ಆಗಲ್ಲ ನಮಗೆ. ಕಾಂಗ್ರೆಸ್ ಪಕ್ಷನೇ ಬರೋಕೆ ಬೇಡ. ಯಾವತ್ತೂ BJP ಅಂದರೆ ಇದು ಬೆಲೆ ಏರಿಕೆ ಆಗುತ್ತೆ, ಹಾಗೆ ಆಗುತ್ತೆ. ಆದ್ರೆ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟೇ ಒಳ್ಳೇದು. ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ಕಡೆ ಕಾಂಗ್ರೆಸ್ ಗೌರ್ಮೆಂಟ್. ಮೋದಿ ಗ್ಯಾಸ್ ಅಂತ ಮಾಡಿದ ಹೊಲನೆಲ್ಲ ಕೇಳಿಸ್ತಾ. ಈಗ ಅವರೇ ಸೌದಿ ಅವ್ರು ಹಂಗಾಯ್ದಾಳೆ, ಹೊಲ ಹಾಕಿಡಂಗಾಯ್ದಾಳೆ. ಏನು ಮಾಡಿದೆ ಮೋದಿ? 2 ಬೆಳೆ ತೋರಿಸಿ ಎತ್ತಿಸ್ದ. ಮತ್ತಿನ್ನೇನು ಮಾಡಕ್ಕವಳು BJP ಸಾಕಷ್ಟೇ. ರೈತರಿಗೆ ಬೆಳೆಗೆ ಬೆಲೆ ಸಿಗುತ್ತಂತ ಅನ್ಸುತ್ತಾ ಯಜಮಾನ್ರೆ? ಬೆಳೆ ಸಿಕ್ಕಿಲ್ಲ. ನಮ್ಮವೆಲ್ಲ ಕಡಿಮೆ, ಅವರವೆಲ್ಲ ರೇಟ್ ಜಾಸ್ತಿ ಮಾಡಿಕ್ಕಿದ್ದಾರೆ. ಯಾವ್ದೊಂದಾದ್ರೆ ನಾವು ಕೊಡೋದ್ರ ಕಮ್ಮಿ, ಅವ್ರು ಕೊಡೋವೆಲ್ಲ ಜಾಸ್ತಿ. ಯಾವ ಸೌಲಭ್ಯ ಐತಿ? ಯಾವ ಸೌಲಭ್ಯನೂ ಇಲ್ಲಮ್ಮ. ಎಲ್ಲ ರೇಟ್ ಮಾಡಿದಾರೆ ಸರ್ಕಾರ, BJP ಸರ್ಕಾರದವರು. ಏನು ಉಪಕಾರ ಐತೆ ಹೇಳು? ₹1 ಕೊಟ್ಟ ಮಾಡ್ತಾರೆ, 4-5 ರೂಪಾಯಿ ತಕ್ಕಂತಾರೆ ಅವರು. ಇನ್ನೇನು ನಮಗೆ ಐತೆ ಹೇಳ್ರಿ? ಬಡವರಿಗೆ ಏನೂ ಇಲ್ಲ, ಉಪಕಾರ ಇಲ್ಲ. ಎಲ್ಲವ್ರಿಗೆ ಒಂಥರ ಗೆದ್ಮೇಲೆ ಒಂಥರ. ಆಡಳಿತಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತೀರಾ? ಕಾಂಗ್ರೆಸ್ ಡಬಲ್ ಮಾಡಿ ಡಬಲ್ ಇನ್ ಸರ್ಕಾರ ಮಾಡಿದ್ರು ಅದು. ರೈತರಿಗೆ ಎಷ್ಟು ಒತ್ತಡ ಆಗ್ತಿದೆ ಸರ್? ಎಷ್ಟು ಹೊರೆ ಅನಿಸ್ತಾ ಇದೆ ಸರ್? ಹೊರೆ ಅನ್ಸುತ್ತೆ. ನಾವು ದುಡ್ಕೋಬೇಕು, ತಿನ್ಬೇಕು. ಅವ್ರು ಕೊಟ್ಟಿದ್ದು ನಾವು ಮಾಡ್ಕೊಂಡು ತಿನ್ನಂಗೆ. ಅದೆಲ್ಲ ಈಗ ಗ್ಯಾಸ್ ಎಲ್ಲ ಜಾಸ್ತಿ ಮಾಡಿರೋ ಕೊಟ್ಟರು. ಈಗ ತಿನ್ನಂಗೆ ಅದೆಲ್ಲ ಒಲೆ ಹೊಚ್ಚಂಗಿಲ್ಲ ಹೆಣ್ಮಕ್ಳು. ಈಗ ಕೊಡ್ಸಂಗೆ ಆಯ್ತಲ್ಲ. ಈಗ ಇಲ್ಲಿ ಕಾಂಗ್ರೆಸ್ಸೇ. BJP ಏನು ಮಾಡಿಲ್ಲ ಇಲ್ಲಿ. ಅವ್ರು ಬರೀ ಮೋದಿ ಬಂದ ಅಂದ್ರೆ ಬರೀ ಅವ್ನಿಗೆ ಟ್ರಾಫಿಕ್ ಜನ ತಡೆಯೋದೇ ಬಂದೈತಿ. ಕೋಟ್ಯಾಂಗಟ್ಟಲೆ ಖರ್ಚು ಮಾಡಿ ರೈತರಿಗೆ ಒಂದು ಬೆಲೆ ಕೊಡಂಗಿಲ್ಲ, ಒಂದು ಪರಿಹಾರ ಕೊಡಂಗಿಲ್ಲ. ಹಂಗೆ ಅಂತ ಕಾಂಗ್ರೆಸ್ ಬಿಟ್ಟು BJP ಯಾಕೆ ಓಟ? ಮೊದಲಿದ್ದಲ್ಲೂ ಇದು BJP ಆಗಿದೆ. BJP ಸರ್ಕಾರದ ರಚನೆ ಮಾಡಬೇಕು ಅಂತ ನಮ್ಮಿರೋದಿಲ್ಲಿ.
ಬಿ ಜೆ ಪಿನೇ ನಮಗೆ ಹೆಲ್ಪ್ ಮಾಡಿರೋದು. ಅದು ಕೊಡಲಿ ಬಿಡಲಿ, ಬಿ ಜೆ ಪಿ ಸರ್ಕಾರ ಎಲ್ಲದಕ್ಕೂ ಅನುದಾನ ಮಾಡುತ್ತೆ. ಎಲ್ಲರಿಗೂ ಒಂದು ನಿಟ್ಟಿನಾಗ ಒಂದು ತೀರ್ಮಾನ ಸರ್ಕಾರದ ರೈತರಿಗೆಲ್ಲ ಅನುಕೂಲ ಮಾಡಿದರೆ ಆದಷ್ಟು ಮಟ್ಟಿಗೆ ಬಿ ಜೆ ಪಿ ಸರ್ಕಾರ ಬಂದರೂ ನಮಗೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತಂತ ಒಂದು ಮನವಿ ಮಾಡೋಕ್ಕೆ ನಾವು ಇಚ್ಛೆ ಪಟ್ಟಿದ್ದೀವಿ. ಸರ್, ಯಾರು ಅಧಿಕಾರಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತೀರಾ? ನಮಗೆ ಬೇಕಾಗಿರೋದು ಕಾಂಗ್ರೆಸ್ ಪಕ್ಷ ಬೇಕು. ಯಾಕೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಪಕ್ಷ ಅಂತಂದರೆ ನಾವು ಬಿ ಜೆ ಪಿ ಗೆಲ್ಲಿಸಿದ್ದು ನಾವು ಅನುಭವಿಸಿದ್ವಿ. ಈಗ 5 ವರ್ಷ ಆದರೂ ಏನು ಸೌಲಭ್ಯ ಕೊಟ್ಟಲ್ಲ. ಯಾವುದು ಸೌಲಭ್ಯ, ಯಾವುದು ಬಡವರಿಗೆ ಯಾವುದು ಸೌಲಭ್ಯನೇ ಇಲ್ಲ. ಬರೀ ಅವ್ರ ಪಕ್ಷ ಹತ್ರ ಬೇಕು, ನಮ್ಗೆ ಆ ಪಕ್ಷ ಬೇಕು, ಈ ಪಕ್ಷ ಬೇಕು, ನಮ್ಮದು ಬರೀ ಅವ್ರವ್ರು ಕಿತ್ತಾಡ್ಕೊಂತಾರೆ ಹೊರತುವಾಗಿ ಬಡವ್ರಿಗೆ ರೈತರಿಗೆ ಯಾರಿಗೂ ಏನು ಸೌಲಭ್ಯ ಕೊಟ್ಟಲ್ಲ. ಅದಕ್ಕೆ ನಮಗೆ ಕಾಂಗ್ರೆಸ್ ಪಕ್ಷ ಬೇಕು. ಕೇಂದ್ರದಲ್ಲಿ ಯಾವ ಸರ್ಕಾರ ಇಲ್ಲಿದ್ದರೆ ನಮ್ಗೆ ಅನುಕೂಲ. ಯಾವ್ದು ಹೇಳಿ? ಯಾವುದಾನೇ ಇಲ್ಲ, ಕೇಂದ್ರದ ಯಾವುದೈತೆ ಬಿಜೆಪಿ. ಇಲ್ಲೂ ಅದಿದ್ರೆ ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗುತ್ತೆ. ಅದನ್ನ ತಿಳ್ಕೊಂಡು ಎಲ್ಲರೂ ಅದಕ್ಕೆ ಮಾಡಿದರೆ ಒಳ್ಳೆಯದು. ನಮ್ಮ ಅಭಿಪ್ರಾಯ ಅದೇ, ನಮ್ಮದು ಬಿ ಜೆ ಪಿನೇ. ಅದು ಮಾಡಿದರೆ ಮುಂದೆ ಒಳ್ಳೆಯದು. ತಾಲೂಕಲ್ಲಿ ಈ ಬಾರಿ ಯಾರು ಅಧಿಕಾರಕ್ಕೆ ಬರ್ಬೇಕಂತ? ಕಾಂಗ್ರೆಸ್ ಪಕ್ಷ. ಬಿಜೆಪಿಯಿಂದ ಏನೇ ಆಗಲಿ ಇಡೀ ಊರೇ ಅಭಿವೃದ್ಧಿ ಆಗಿಲ್ಲ ಮೇಡಮ್ ಅವರೇ. ಯಾವುದೊಂದು ಕೆಲಸ ಕಾರ್ಯ ಇವತ್ತರೆಗೂ ಒಂದು ಗಂಗಾ ಕಲ್ಯಾಣ ಬೋರ್ ಆಗಲಿ ಯಾವುದೊಂದು ಬಂದಿರೋ ಗಾಡಿ ವಾಪಸ್ ಹೋಗಿದೆ ಮೇಡಮ್ ಅವರೇ. ನಮಗೆ ಆದಷ್ಟು ನಮ್ಮ ಎಮ್ ಎಲ್ ಎ ಕಾಂಗ್ರೆಸ್ಸೇ ಮುಂದೆ ಬರಬೇಕು ಅಂತ ಮೇಡಮ್ ಅವ್ರೆ. ಬಿಜೆಪಿಯಿಂದ ಎಲ್ಲ ಥರದ್ದಾಗಲಿ ಮೇಡಮ್ ಅವರೇ, ಬೆಳೆ ಪರಿಹಾರದ್ದಾಗಲಿ ಇವತ್ತಿನವರೆಗೂ ಆಯ್ತು ಮೇಡಮ್ ಅವರೇ. ಅಡಿಕೆ ತೋಟ ಮುಣಿಗೋಯ್ತು. ಇವತ್ತಿನವರೆಗೂ ಒಂದು ಯಾವುದೊಂದಾಗಲಿ ಏನೊಂದು ಪರಿಹಾರನೇ ಕೊಟ್ಟಿಲ್ಲ, ಬಂದು ಸ್ಪಾಟಿಗೆ ನೋಡೇ ಇಲ್ಲ ಮೇಡಮ್ ಅವರೇ. ಏನು ಕೆಲಸ ಮಾಡ್ತಿಲ್ಲ. ಅಭ್ಯರ್ಥಿಗಳು ಅವ್ರು ಗೆಲ್ಲಿತಾರೆ, ಅವ್ರವ್ರ ಮನೆ ಸೇರ್ಕೊಂಡ್ಬಿಡ್ತಾರೆ. ಒಂದು ಫೋನ್ ಮಾಡಿದ್ರೆ ಯಾರು ಅಲೋ ಮಾಡಲ್ಲ. ಇಲ್ಲಿ ಭಾರಿ ಕಷ್ಟ ಆಯ್ತು ನಮಗೆ. ಈಗ ಆಕಾಂಕ್ಷೆ ಅಂತಂದರೆ ನಮಗೆ JDS ಪಕ್ಷ ಬಂದರೆ ನಮ್ಮ ರೈತರಿಗೆ ಭಾರಿ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಮ್ಮ ನಿರೀಕ್ಷಣೆ ಐತೆ ಅಷ್ಟೆ. ಈ ಬಾರಿ ಹೊಸದುರ್ಗದಲ್ಲಿ ಯಾರು ಶಾಸಕರಾಗಬೇಕಂತ ನಿರೀಕ್ಷೆ? JDSಗೆ ಓಟ್ ಹಾಕೋದು ನಾವು. ರೈತರ ಪರ ಅಂದ್ರೆ ಅವರೇ, ರೈತರಿಗೆ ಓಡಾಡೋದು ಅವರೇ. ಇನ್ನು ಯಾರು ಅದು ಸುದ್ದಿ ಎತ್ತಲ್ಲ. BJP ಕಾಂಗ್ರೆಸ್ ತಂದು ಅಲ್ಲ ಸಾಕಾಯ್ತೆ. JDSಗೆ ಓಟ್ ಹಾಕ್ಬೇಕು. ಇನ್ನು ನೀವು ಸೆಂಟ್ರಲ್ ಅಲ್ಲೂ ಕೂಡ ಅಥವಾ ಸ್ಟೇಟ್ ಎಲ್ಲ ತಗೋ JDS. ಸರ್, ಈ ಬಾರಿ ತಾಲೂಕಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೇಕಂತ ನಿರೀಕ್ಷೆ ಮಾಡ್ತೀರಾ? ಇಲ್ಲಿ ಕಾಂಗ್ರೆಸ್ ಬಂದ್ರೇನೆ ಓಕೆ. ಯಾವ ಕಾರಣಕ್ಕೆ ಸರ್? ಈ BJP 5 ವರ್ಷದಿಂದ ಏನು ಕೆಲಸನೇ ಮಾಡೇ ಇಲ್ವಲ್ಲ, ಅದಕ್ಕೋಸ್ಕರನೇ ಬರೀ ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಇಲ್ಲೇನು ಕೆಲಸನೇ ಆಗಿಲ್ಲ. ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಿ BJP ಬಂದರೆ ಓಕೆ, ಇಲ್ಲಿ ಕಾಂಗ್ರೆಸ್ ಬಂದರೆ ಪರವಾಗಿಲ್ಲ. ಲೋಕಲಿ ಕಾಂಗ್ರೆಸ್. ಲೋಕಲ್ಲಿ ಕಾಂಗ್ರೆಸ್ ಬೇಕು, ಅಲ್ಲಿ BJP ಇದ್ರೆ ಪರವಾಗಿಲ್ಲ. ಸರ್, ಈ ಬಾರಿ ಹೊಸದುರ್ಗದಲ್ಲಿ ಯಾರು ನಿಮ್ಗೆ ಶಾಸಕರಾಗಬೇಕನ್ನೋ ನಿರೀಕ್ಷೆ ಇದೆ? ನಮಗೆ ಪಕ್ಷೇತರ ಅಭ್ಯರ್ಥಿ ಯಾಕೆ ಸರ್? ಹೊಸ ಮುಖ ತರಬೇಕು. ಹಳಬ್ರನ್ನೇ ಗೆದ್ದವ್ರನ್ನೇ ಗೆದ್ಲಿಸ್ಕೊಂಡು ಹೋದರೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಏನು. ಮತ್ತು ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಅವರು ಗಮನಿಸ್ಕೊಳಲ್ಲ. ಯಾರು ದುಡ್ಡಿನ ಸೌಕರ್ಯ ಮಾಡ್ತಾನೋ ಅಂಥ ವ್ಯಕ್ತಿ ತರಬೇಕು ಅಂತ ಓಡಾಡ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ನಮ್ಗೆ ಯಾವತ್ತೂ ಶಾಶ್ವತ ಅಲ್ಲ. ನಮ್ಮ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿಯಾದ ಕೆಲಸ ಕಾರ್ಯ ಆಗಬೇಕು. ರೈತರೇ ಇಲ್ಲ ಅಂತಂದ್ರೆ ಯಾವ ಸರ್ಕಾರನೂ ಸಮೃದ್ಧಿಯಾದ ಕೆಲಸಗಳು ಮಾಡೋಕ್ಕಾಗಲ್ಲ. ಸರ್ಕಾರನೂ ನಮ್ಮಿಂದಲೇ, ಸಮೃದ್ಧಿನೂ ನಮ್ಮಿಂದಲೇ. ನಿಮ್ದೀಗ ಮತ ಇರೋದು ಬಿಜೆಪಿ ಅಂತ? ಬಿಜೆಪಿ ಸರ್ಕಾರನೇ ತರಬೇಕು ಮೇಡಮ್ ಅವರೇ. ಯಾಕೆಂದ್ರೆ ಶಾಶ್ವತವಾದ ಸರ್ಕಾರ. ಬಿಜೆಪಿ ಸರ್ಕಾರ ಯಾವುದೇ ಥರದ ಅನ್ಯಾಯ ಇಲ್ಲ, ನಷ್ಟ ಇಲ್ಲ, ಘೋಷಣೆ ಇಲ್ಲ. ಮೇಡಮ್, ಈ ಬಾರಿ ತಾಲೂಕಲ್ಲಿ ಯಾರು ಆಡಳಿತಕ್ಕೆ ಬರ್ಬೇಕನ್ಸುತ್ತೆ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಅಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ಯಾ? ಹಾಂ ಮೇಡಮ್, ಮಾಡಿದ್ದಾರೆ ಮೇಡಮ್. ಈ ಬಾರಿ ತಾಲೂಕಲ್ಲಿ ಯಾರು ಆಡಳಿತ ಬರ್ಬೇಕು? BJP ಬರಬೇಕು. ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ, ಮಾಡಿದ್ದಾರೆ. ಆಮೇಲೆ ನರೇಂದ್ರ ಮೋದಿ ಲೀಡರ್ಶಿಪ್ ಚೆನ್ನಾಗೈತೆ. BJP ಬರಬೇಕು. ಅಲ್ಲ, ಒಪ್ಪಿಗೆ ಅಂತ ಸರ್ಕಾರ ಯಾವ್ದಿದೆ? ಯಾವುದು ಬೇಡ, ಬಿಜೆಪಿ ಅಲ್ಲ ಯಾವುದು ಬೇಡ. ಅದು ಮತ್ತೆ ಎಲ್ಲರೂ ಅವರು ಸ್ವಯರ್ಜಿತ ದುರ್ಗಾಗರು ಉಗ್ರಪತಿ ಪಕ್ಷೇತರ ಅಭ್ಯರ್ಥಿ ಬಂದ ಕೂಡ ಯಾರು ಇಷ್ಟ ಅಲ್ಲ. ಪಕ್ಷದವರಾಗಿ ಯಾರಾಗಿ ನಾಳಿಕೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದು ಅವ್ರು ಎಲ್ಲರೂ ಮಕ್ಕಳು ಸಾಕ್ತಾರೆ. ಓಟ್ ಹಾಕತ್ತೆ ಅಂತ ಸ್ವಾಮಿ ಅಂತಾರೆ. ಓಟ್ ಹಾಕಿದ್ರೆ ನಿಮ್ದು ಅವರು ಏನು ಕೆಲಸ ನೋಡಿ ನಾಳೆ ಬಾ ಇಂಥವ್ರು ಎಲ್ಲ ಜನ.
ಹೊಸ ಪ್ರತಿಭೆ ಬರಬೇಕಷ್ಟೇ. ತಾಲೂಕಲ್ಲಿ ಹೊಸ ಬದಲಾವಣೆ ಬೇಕು. ಈಗೆಲ್ಲ ಏನಂದ್ರೆ ಕಾರ್ಯಕರ್ತರು ಸ್ಪಂದಿಸ್ತಾ ಇಲ್ಲ. ಯಾವುದೇ ಏನಾದ್ರು ಕಷ್ಟ ಸುಖಗೆ ಯಾರೋ ಒಬ್ರು ಸ್ಪಂದಿಸ್ತಾರೆ, ಕೆಲವು ಜನ ಸ್ಪಂದಿಸಲ್ಲ. ಹಂಗಾಗಿ ಈಗ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿ ಮುಖ್ಯ ಅನ್ನೋ ಆಯ್ತು. ಈಗ ಪುಸ್ತಕದಲ್ಲಿ ಹೊಸ ಬದಲಾವಣೆ ಬರಬೇಕು. ಪಕ್ಷೇತರ ಬೇಕು, ಅವರು ಪಕ್ಕ ಗೆಲ್ಲಿತಾರೆ, ಒಂದು ಇದೆ ನಿಜ ಆಗುತ್ತೆ ಅಂತ ಪಕ್ಕ ಆಗುತ್ತೆ. ಎಲ್ಲ ಸಮಾಜನ್ನು ಒಂದುಗೂಡಿಸುವಂತ ಒಬ್ಬ ವ್ಯಕ್ತಿ ಬೇಕು. ಫ್ರೀ ಅಂತಂದು ಸಿಲಿಂಡರ್ಗಳು ಕೊಟ್ಟರು. ಸಿಲಿಂಡರ್ ಕೊಟ್ಟು 400 ರೂಪಾಯಿ ಇದ್ದದ್ದು ಇವತ್ತು 1200 ರೂಪಾಯಿ ಆಗಿತ್ತೆ. ಪ್ರತಿಯೊಂದು ರೇಟ್, ತರಕಾರಿಯಿಂದ ಹಿಡಿದು ಪ್ರತಿಯೊಂದು ರೇಟ್ ಆಗ್ತೈತೆ. ನಾವು ಇನ್ನು ಯಾಕೆ ಓಟ್ ಹಾಕ್ಬೇಕು? ನಾವು ಬಡವರು ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ, ಆಮೇಲೆ ಅವ್ರ ಕೆಲಸ ಮುಗಿದ್ಮೇಲೆ ಹೋಗ್ತಿರ್ತಾರೆ ಅವ್ರ ಆರ್ಕವ್ರು. ನಾವು ಹೊಸ ಮುಖ ಅದು ಅಂತ ಇಲ್ಲ, ನಮ್ಮ ಮನಸ್ಸಿಗೆ ಯಾವ್ದು ಅವತ್ತು ಯಾರಿಗೆ ಹಾಕ್ಬೇಕು ನಮ್ಮ ಮನಸ್ಸು ಬರುತ್ತಾ ನಾವು ಅವತ್ತು ಹಾಕ್ತೀವಿ ಅಷ್ಟೇ. ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡೈತೆ. ಕೆಲಸ ಮಾಡಿಲ್ಲ ಈಗ 5 ವರ್ಷದಿಂದ ಇಲ್ಲೇನು ಬಂದೇ ಇಲ್ಲ. ಯಾರು ಅವರು ಬಂದೇ ಇಲ್ಲ, ಇಲ್ಲಿ ಬಂದೇ ಇಲ್ಲ, ಮಾಡಿಲ್ಲ, ಒಂದ್ಸರಿನೂ ಬಂದಿಲ್ಲ. 5 ವರ್ಷದಿಂದ ಅವ್ರ ಮಕ್ಕಳೇ ನೋಡಿಲ್ಲ ಯಾರು ಇಲ್ಲಿ. ನಾವು BJP ಸರ್ಕಾರ ಎಲ್ಲ ಮಾಡಿದೆ, ಪರವಾಗಿಲ್ಲ, ಎಲ್ಲ ಸೌಲಭ್ಯ ಮಾಡಿದೆ. ಈಗ ಇದೇ ಸರ್ಕಾರ ಬಂದರೆ ಪರವಾಗಿಲ್ಲ. ಇಲ್ಲ ಮಾಡಿಲ್ಲ. ಮೋದಿ ಎಲ್ಲರಿಗೂ ಬೆಳೆ ಎಲ್ಲ ಹಾಕಿದ್ದಾನೆ. ಏನು ಮೋದಿ ಪರವಾಗಿಲ್ಲ, ದುಡ್ಡು ಎಲ್ಲ ಹಾಕಿದ್ದಾರೆ ಜನಗಳಿಗೆ. ಮೊನ್ನೆ ಎಲ್ಲ 8,000 9,000 ರೂಪಾಯಿ ಎಲ್ಲ ಹಾಕಿದ್ದಾರೆ. ಶಾವೆ ನವಣೆದು ಪರವಾಗಿಲ್ಲ. ನಮಗೆ ಕಾಂಗ್ರೆಸ್ ಪಕ್ಷ ಬರಬೇಕು. BJP ಅವರು ಬೇಡ. ಯಾಕೆ ಏನು ಅನಿಕೆ ನೋಡಿಲ್ಲ ಅವರು. ಅದಕ್ಕೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಇದು ಮಾಡ್ತಾ ಇರೋದು. ಬೀಳ್ತೈತೆ ಎಲ್ಲ. ಅದು ಫಸ್ಟ್ ಒಂದು ಟೀ ಕಾಪಿಗೂ ಬೀಳ್ತೈತೆ. ಈಗ ಡೀಸೆಲ್ ಪೆಟ್ರೋಲ್ ರೇಟ್ ನೋಡ್ರಿ ಹಿಂಗೆ. ನಮಗೆ ಕಾಂಗ್ರೆಸ್ಸೇ ಬೇಕು, ನಾವು ಅವ್ರಿಗೆ ವೋಟ್ ಹಾಕೋದು. ಮುಂದೆ ಇನ್ನು ಇದೇ ಸರ್ಕಾರ ಬಂದರೆ ಅವ್ರು 7,000 ಹೇಳಿದ್ರು ಸಹ್ಯ ಎಲ್ಲ. ನಾವೆಲ್ಲ ಬರೀ ಇನ್ನು ಈ ದೇಶ ಬಿಟ್ಟು ಹೊರದೇಶಕ್ಕೆ ಬಂಗಾರ ಅಂತೂ ಬಡಬಗ್ರು ಯಾರು ಮೈ ಮೇಲೆ ಹಾಕಂಗಿಲ್ಲ. ಇನ್ನೊಂದ್ಸರಿ BJP ಸರ್ಕಾರ ಬಂದರೆ 1 ಲಕ್ಷ ರೂಪಾಯಿ ಒಂದು ತಲೆ ಹೋಗುತ್ತೆ. ಬಡವರು ತಾಳಿ ಹಾಕ ಮಟ್ಟ ಐತೆ. ತಾಳಿನೂ ಮಾರಬೇಕು, ಎಲ್ಲನೂ ಮಾರಬೇಕು. BJP ಸರ್ಕಾರ ಇದು ಬಡವ್ರ ಸರ್ಕಾರ ಅಲ್ಲ. ವ್ಯವಸ್ಥಿತವಾದ ಒಂದು ಬಸ್ ನಿಲ್ದಾಣ ಇಲ್ಲ ಇಲ್ಲಿ. 5 ವರ್ಷದಲ್ಲಿ ಮತ್ತೋರು ಹೋಬಳಿಗೆ ಯಾವುದೇ ಅನುದಾನ ಕೊಟ್ಟಿಲ್ಲ. ಅವರು ಜನಪರ ಕಾಳಜಿ ಕೆಲಸಗಳು ಯಾವನೂ ಮಾಡಿಲ್ಲ. GSTನೂ ಕಟ್ತಾರೆ, ಎಲ್ಲ ಕಟ್ತಾರೆ. ರೈತರ ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲ. ಏನೋ ದೊಡ್ಡದಾಗಿ ಡಂಬಲ್ ಇಂಜಿನ್ ಸರ್ಕಾರ ನಾವು ಕೊಟ್ಬಿಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಈ ಮೊನ್ನೆ ಎಲ್ಲ ನೋಡಿ ಸ್ಕ್ಯಾಮಿಂಗ್ನಲ್ಲೆಲ್ಲ ಬಡವ್ರ ಮಕ್ಕಳೆಲ್ಲ ಪೊಲೀಸ್ ಆಗಕ್ಕಾಗತ್ತಾ, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಆಗಕ್ಕಾಗತ್ತಾ? ಎಲ್ಲ ಬರೀ ಫ್ರಾಡ್ ಕೆಲಸ. ಸರ್ಕಾರದ ಯಾವುದೇ ರೀತಿ ಅನುದಾನ ಆಗಲಿ ಬಡ ಬಗ್ಗರಿಗೆ ಯಾವುದಕ್ಕೂ ಬರ್ತಿಲ್ಲ. ಇದ್ದಂಥವ್ರು ಉದ್ಧಾರ ಆಗ್ತಿದ್ದಾರೆ ಅಷ್ಟು ಬಿಟ್ಟರೆ ಕೂಲಿ ಕಾರ್ಮಿಕರು, ಬಡ ಕಾರ್ಮಿಕರು ಯಾರಿಗೂ ಉದ್ಧಾರ ಆಗತ್ತಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಯಾವ ಸರ್ಕಾರ ಬರ್ಬೇಕಂತ ನಿರೀಕ್ಷೆ? ಕಾಂಗ್ರೆಸ್ ಬಂದರೆ. ಯಾಕೆಂದರೆ ಎಲ್ಲದಕ್ಕೂ ಅನುಕೂಲ ಚೆನ್ನಾಗೈತಿ. ಒಂದು ಸಿಲಿಂಡ್ರ್ ಆಗಲಿ ಜಾಸ್ತಿ, ಆಮೇಲೆ ಇದು ಏನೊಂದು ರೇಷನ್ ಏನಕ್ಕೂ ಎಲ್ಲ ಜಾಸ್ತಿನೇ ಆಗೈತಿ. ನೋಡ್ರಿ, ಆಡಳಿತ ಪಕ್ಷ BJP ಇದೆ. BJP ಒಳ್ಳೆ ಕೆಲಸವನ್ನು ಮಾಡಿದೆ. ಈಗ ಕಾಂಗ್ರೆಸ್ ಅವರು ರಸ್ತೆಗಳನ್ನು ಇಲ್ಲದಕ್ಕೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬೆಡ್ಸ್ ಕೊಟ್ಟಿದ್ದಾರೆ. ಬಡವ ಬಗ್ಗರಿಗೆ ಸಹಕಾರ ಮಾಡಿದ್ದಾರೆ. ನಮಗೆ BJP ಸರ್ಕಾರನೇ ಬರಬೇಕು. ಟಿಕೆಟ್ ಯಾರಿಗೆ ಕೊಡಲಿ, BJP ಟಿಕೆಟ್ ನಾವು ಯಾರಿಗೆ ಕೊಡಲಿ, ನಾವು BJPಗೆ ಹಾಕೋದು.